ಸಣ್ಣ ತರ್ಕ ಹೊಡಿಲಿಕ್ಕೆ ಬರಲ್ಲ ಹಾಂ ಶುಭಾಶಯ 893ನೇ ಇಸವಿಯ ಜಯಂತಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎರಡು ಮಾತು ಅಲ್ಲಿ ಸಮಾನತೆಗಾಗಿ ತಮ್ಮ ಜೀವನವನ್ನೇ ಸಮರ್ಪಕವಾಗಿ ಇಟ್ಟಂಥ ಬಸವೇಶ್ವರರು ಅಂದಿನ ಕಾಲದಲ್ಲಿ ಇಂದ ಇರ್ತಕ್ಕಂಥ ಪಾರ್ಲಿಮೆಂಟನ್ನು ಜಗತ್ತಿಗೆ ಮೊದಲನೇ ಬಾರಿಗೆ ತೋರಿಸಿಕೊಟ್ಟವರು ಬಸವೇಶ್ವರರು. 12ನೇ ಶತಮಾನದಲ್ಲಿ ಲಿಂಗ ಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ಅನುಭವ ಮಂಟಪದಲ್ಲಿ ಎಲ್ಲ ಶರಣ ಮತ್ತು ಶರಣೆಯರನ್ನು ಕೂಡಿಸಿಕೊಂಡು ಚಿಂತನಾ ಗೋಷ್ಠಿಯನ್ನು ಮಾಡಿ ಸಮಾಜವನ್ನು ಮತ್ತು ದಲಿತ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನು ಒಂದು ಸಂಸತ್ತಿನ ಮೂಲಕ ಅನುಭವ ಮಂಟಪದ ಮೂಲಕ ಜಗತ್ತಿಗೆ ಸಾರಿದಂಥ ಅವರು ಮತ್ತು ಅವರು ರಚಿಸಿದಂಥ ಅನೇಕ ವಚನಗಳು ಆಡು ಭಾಷೆಯಲ್ಲಿ ಅವು ಕೂಡ ಜನರಿಗೆ ಅರ್ಥವಾಗುವಂಥ ಭಾಷೆಯಲ್ಲಿ ವಚನಗಳನ್ನು ಪಟ್ಟು ಆ ವಚನಗಳು ಇಂದಿಗೂ ಕೂಡ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಅದರಂತೆ ನಡೆದರೆ ನಿಮ್ಮೆಲ್ಲರ ಜೀವನ ಸಾರ್ಥಕವಾಗುತ್ತದೆ. ಅವರು ಹೇಳಿದಂಥ ಒಂದೆರಡು ವಚನಗಳು ನಾನು ಇವಾಗ ಹೇಳ್ತೀನಿ. ಕಳಬೇಡ ಕೊಲಬೇಡ ವಿಷಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಕೂಡಲ ಸಂಗಮ ದೇವ. ಈ ಒಂದು ವಚನ ಅಳವಡಿಸ್ಕೊಂಡ್ರೆ ಸಾಕು. ಕಳಬೇಡ ಕೊಲಬೇಡ, ಕಳಂಡಿಗೆ ಮಾಡಬೇಡ ಮತ್ತು ಕೊಲೆ ಮಾಡಬೇಡ, ಬೇರೆಯವರ ಪ್ರಗತಿ ಕಂಡು ಅಸೂಯೆ ಪಡಬಾರ್ದು. ಯಾರೋ ಬೇರೆ ಮ್ಯಾಲೆ ಹೋಗ್ತಾ ಇದ್ರು ಇಂದಿನ ಜೀವನದಲ್ಲಿ ಹೆಂಗದ ಅಂದರೆ ಯಾವರ ಮೇಲೆ ಹೋಗ್ತಾನೆ ಕೈ ಕಾಲು ಎಳಿತಾರೆ. ಸೊ ಬಸವಣ್ಣನವರು ಈ ದೂರದೃಷ್ಟಿ ಇಟ್ಕೊಂಡು ಆ ಕಾಲದಲ್ಲಿಯೇ ಒಂದು ಏನು ಅನುಭವ ಮಂಟಪದ ಮೂಲಕ ವಿಚಾರಗಳನ್ನು ಮಾಡಿದರು. ಮತ್ತು ಬಡವರು ಬಲ್ಲಿದರ ಬಗ್ಗೆ ಬಡವ ಗುಡಿಗಳಿಗೆ ಹೋಗಲ್ಲ, ದೂರ ದೂರ ಎಲ್ಲ ಟೂರಿಸ್ಟು ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾರಲ್ಲ, ಅದಕ್ಕೂ ಕೂಡ ಹೇಳಿದ್ದಾರೆ. ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ಎನ್ನ ದೇಹವೇ ಅನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಅಂತ.